ಅಭಿನಯ ಭಾರ್ಗವ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮೋತ್ಸವ ಇವತ್ತು. ಸೊ ಅಭಿಮಾನ್ ಸ್ಟುಡಿಯೋದಲ್ಲಿ ಇವತ್ತು ಯಾವುದೇ ಪೂಜೆ ಇಲ್ಲ ಇಲ್ಲಿ ಸಮಾಧಿ ಬಳಿ, ಯಾಕಂದ್ರೆ ಸ್ಮಾರಕವನ್ನ ನೆಲಸಮ ಮಾಡಿರುವಂತ ಕಾರಣಕ್ಕೆ, ಜೊತೆಗೆ ಕೋರ್ಟ್ ಸ್ಟೇ ಇರೋ ಕಾರಣಕ್ಕೆ ಇವತ್ತು ಇಲ್ಲಿ ಯಾವುದೇ ಸಂಭ್ರಮಾಚರಣೆ ಇಲ್ಲ. ಹೈಕೋರ್ಟ್ ಕೂಡ ಈ ಒಂದು ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಿರುವಂತದ್ದು, ಅನುಮತಿ ಕೊಟ್ಟಿಲ್ಲ. ಸೊ ನಾನೀಗ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕೋರ್ಟ್ ಸ್ಟೇ ಇರೋ ಕಾರಣಕ್ಕೆ ಇಲ್ಲಿ ಯಾರು ಕೂಡ ಒಳಗಡೆ ಹೋಗೋ ಆಗಿಲ್ಲ. ಹೀಗಾಗಿ ಗೇಟ್ ಬಳಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂತದ್ದು, ಜೊತೆಗೆ ಈ ಒಂದು ಗೇಟ್ ಸುತ್ತಮುತ್ತ ಏನು ಬ್ಯಾರಿಕೇಡ್ ಹಾಕಿರುವಂತದ್ದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಯಾರು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ಬರ್ತಿರುವಂತದ್ದು, ಅಂದ್ರೆ ಒಂದು ಹಾರವನ್ನಾದ್ರೂ ಸ್ಮಾರಕದ ಜಾಗಕ್ಕೆ, ಏನು ಅವರ ಪುಣ್ಯಭೂಮಿ ಜಾಗಕ್ಕೆ ಒಂದು ಹಾಕ್ತಿವಿ ಹಾರವನ್ನ. ಸೊ ಅದಕ್ಕಾದ್ರೂ ಅನುಮತಿ ಕೊಡಿ ಅಂತ ಅಂದ್ರೆ ಇಲ್ಲಿ ಪೊಲೀಸ್ ಅವರು ಯಾವುದೇ ರೀತಿಯ ಅನುಮತಿ ಕೊಟ್ಟಿಲ್ಲ. ಸೊ ಇನ್ನು ನೋಡ್ತಾ ಇರ್ಬೋದು ನೀವು, ಅಲ್ಲಿ ಕಾಂಪೌಂಡ್ ಗೇಟ್ ಅನ್ನ ಕೂಡ ಏರಿಸಿರುವಂತದ್ದು, ನಿರ್ಮಾಣ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಅಭಿಮಾನಿಗಳು ಬಂದು ಈ ಒಂದು ಗೇಟ್ ಹತ್ತಿ ಏನು ವಿಷ್ಣು ಅವರ ಪುಣ್ಯಭೂಮಿಯನ್ನ ಇಲ್ಲಿಂದ ನೋಡ್ತಿದ್ರು, ದರ್ಶನವನ್ನ ಪಡಿತಿದ್ರು. ಹೀಗಾಗಿ ಏನು ಗೇಟ್ ಹಾರ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಏನು ಬಾಲಣ್ಣ ಮೊಮ್ಮಗನಾದ ಕಾರ್ತಿಕ್ ಅವರು ಗೇಟ್ ಏರಿಸಿರುವಂತದ್ದು. ನೀವು ಅಲ್ಲೂ ನೋಡ್ತಾ ಇರ್ಬೋದು, ಇಡೀ ಏನು ಒಂದು 100 ಮೀಟರ್ ಗೇಟ್ ಏನಿದೆ, ಸೊ ಆ ಗೇಟ್ ಅನ್ನ ಅವರು ನಿರ್ಮಾಣ ಮಾಡಿ ಸ್ವಲ್ಪ ಎತ್ತರಕ್ಕೆ ಏರಿಸಿರುವಂತದ್ದು. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇಲ್ಲಿ ಗೇಟ್ ಯಾವಾಗ ಇದು ನಿರ್ಮಾಣ ಆಗಿರೋದು? ನೋಡ್ತಾ ಇದ್ರೆ ಒಂದ್ 2 ದಿನದ ಹಿಂದೆ ಆಗಿರುವಂತ ದಿನ ಆಗಿದೆ ಮೇಡಮ್. ಮೊನ್ನೆ ಕೂಡ ಏನ್ ಇರ್ಲಿಲ್ಲ. 2 ದಿನಕ್ಕೆ ಮುಂಚೆ ಏನ್ ಮಾಡಿದ್ರೆ, ಇಲ್ಲಿ ಕಾಂಪೌಂಡ್ ಹಾರ್ಬಿಟ್ಟು ಒಳಗಡೆ ಹೋಗಿ ಹೂವ ಆದ್ರೂ ಇಡ್ತಾರೆ. ಅಟ್ಲೀಸ್ಟ್ ನಾವು ಆ ಜಾಗ ಏನಿದೆ ಸ್ಮಾರಕದ ಜಾಗ, ಆ ಜಾಗದಲ್ಲಿ ಒಂದು ರೋಸ್ ಆದ್ರೂ ಇಡಬೇಕು ಅಥವಾ ಗೇಟ್ ಅಲ್ಲಾದ್ರೂ ಇಡಬೇಕು ಅಂತ ಇಲ್ಲಿ ಪೊಲೀಸ್ ಅವ್ರಿಗೆಲ್ಲ ಸರ್ಬಗಾವಲು ಹಾಕ್ಬಿಟ್ಟಿದ್ದಾನೆ. ಮೊನ್ನೆ ಏನ್ ಮಾಡಿದ್ದಾನೆ, 2 ದಿನಕ್ಕೆ ಮುಂಚೆ ಕಾಂಪೌಂಡ್ ಹಾಕಿ ಕಾಂಪೌಂಡ್ ಆಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ಗಾಜಿಕ್ಬಿಟ್ಟಿದ್ದಾನೆ. ಗಾಜುಗಳು ಏನೋ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಒಳಗಡೆ. ಇಲ್ಲೇನೋ ಡಕಾಯಿತರು ಬರ್ತಾರೆ ಅನ್ನೋಂಗೆ. ನಾವು ಬಂದಿರೋದು ವಿಷ್ಣುವರ್ಧನ್ ಫ್ಯಾನ್ಸು. ವಿ ಫಾರ್ ವಿಷ್ಣುವರ್ಧನ್, ಡಬಲ್ ವಿ ಅವ್ರಿಗೆ ಡಬಲ್ ವಿಕ್ಟರಿನೇ. ಅವ್ರು ಯಾವತ್ತಿದ್ರು ಡಬಲ್ ವಿಕ್ಟರಿನೇ. ಇಲ್ಲೊಂದು ಸ್ಮಾರಕ ಆಗೇ ಆಗುತ್ತೆ, ಮೈಸೂರಲ್ಲಿ ಒಂದಿದೆ. ಯಾಕಂದ್ರೆ ಡಬಲ್ ವಿ ವಿಷ್ಣುವರ್ಧನ ಡಬಲ್ ವಿಕ್ಟರಿ. ಅವ್ರು ಯಾವತ್ತಿದ್ರು 2 ಕಡೆ ಸ್ಮಾರಕ. ಎಷ್ಟು ಬೇಜಾರಾಗುತ್ತೆ ಸರ್, 75ನೇ ವರ್ಷದ ಹುಟ್ಟುಹಬ್ಬ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ರಿ. ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿ ಅರಮನೆ ಮೈದಾನದಲ್ಲಿ ಎಲ್ಲ ಫಂಕ್ಷನ್ ಎಲ್ಲ 75 ದಿನ ಮುಂಚೆನೆ ಪ್ರೋಗ್ರಾಮ್ ಮಾಡಿದ್ರು. ವೀರಕಪುತ್ರ ಶ್ರೀನಿವಾಸು ಮತ್ತೆ ಇವಾಗ ಬಂದಿದ್ದಾರಲ್ಲ ಬಣಕಾರರು ಅವರು, ಮತ್ತೆ ರಾಜೇಂದ್ರ ಸಿಂಗ್ ಬಾಬು, ಎಸ್ ನಾರಾಯಣ ಅವರು, ತುಂಬಾ ಜನ ಬಂದು ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು. ಆದ್ರೆ ಅದೇನಾಯ್ತೋ ಏನೋ ಮನೆಯವರು ಒಪ್ಪಿಗೆ ಇಲ್ಲ. ಅದರಿಂದ ಹಿಂಗಾಗಿ ಈಗ ಡೌನ್ ಅಲ್ಲಿ ಮಾಡ್ತಾ ಇದೀವಿ ಅಷ್ಟೇ. ಅಲ್ಲಿ ಮಾಡೋದಕ್ಕೆ ಸ್ವಲ್ಪ ಜಾಗ, ಆ ಜಾಗ ಯಾರು ಕೊಟ್ಟರೋ ಪುಣ್ಯ ಆದ್ರೂ ಅವ್ರ ಕೈ ಮುಗಿತೀವಿ. ಯಾಕೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಮಾಡ್ಕೊಳ್ಳಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ, ಇಲ್ಲಿ ಯಾವುದೇ ರೀತಿಯ ಒಂದು ಪರ್ಮಿಷನ್ ಇಲ್ಲ ಅವರ ಒಂದು ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ. ಅಭಿಮಾನಿಗಳು ಕೂಡ ತುಂಬಾನೇ ನೋವಿಂದ ಅದನ್ನ ಹೇಳ್ಕೊಳ್ತಿರೋವಂಥದ್ದು. ಜೊತೆಗೆ ಇಲ್ಲಿಂದ 200 ಮೀಟರ್ ಪಕ್ಕದಲ್ಲೇ ಇರುವ JSS ಮಹಾವಿದ್ಯಾಪೀಠ ಏನಿದೆ, ಅದ್ರ ಮುಂದೆಗಡೆ ಒಂದು ಖಾಲಿ ಪ್ರದೇಶ ಇದೆ. ಸೊ ರುದ್ರೇಶ್ ಅನ್ನೋರು ಅದಕ್ಕೆ, ಅಂದ್ರೆ ಇವತ್ತು ವಿಷ್ಣುವರ್ಧನ್ ಅವರ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅಲ್ಲಿ ಪರ್ಮಿಷನ್ ಕೊಟ್ಟಿರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಅಲ್ಲಿ ಇವತ್ತು ನಾಡಿನ ಮೂಲೆ ಮೂಲೆಗಳಿಂದ ಬಂದಿರೋ ಅಭಿಮಾನಿಗಳು ಅಲ್ಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿರುವಂಥದ್ದು. ಅಲ್ಲಿ ಇವತ್ತು ರಕ್ತದಾನ ಆಗಿರ್ಬೋದು, ಅನ್ನದಾನ ಕೂಡ ಆಗಿರ್ಬೋದು, ಪ್ರತಿ ವರ್ಷದಂತೆ ಅಲ್ಲೇ ಸೆಲೆಬ್ರೇಟ್ ಮಾಡ್ತಿರೋದು. ಏನು ಕಳೆದ ಒಂದು 2 ವರ್ಷಗಳಿಂದ ಇಲ್ಲಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ದಾರೆ, ಏನು ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ಇವತ್ತು ಕೂಡ ಅದೇ ರೀತಿ ಘಟನೆ ಇಲ್ಲಿ ನಡೀತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.